ಮೇಡಮ್ ಅವ್ರು ಬರೋದು ಅದಕ್ಕೆ ಟಿವಿದಾಗ ಹೇಳಿದಾರೆ ಅದೇ ಕಣಮಿ ಅಂಗನವಾಡಿ ಟೀಚರ್ಸ್ ಬಂದು ಗೃಹಲಕ್ಷ್ಮಿ ಬರ್ಕೊಳ್ತಾರೆ ಪಂಚಾಯತಿಯರು ಬಂದು ಓಟಿಗೆ ಬರ್ಕೊಂಡು ಹೋಗ್ತಾರೆ ಪಂಚಾಯತಿಯರು ಬೆಸ್ಕಾಂನವ್ರು ಬಂದು ಕರೆಂಟ್ ಹೆಂಗ ಒಟ್ಟು ಎಲ್ಲ ಹೆಂಗೋ ಹೊಟ್ಟೆಗೆ ಹೋಗೋದು ಹೊಟ್ಟೆಗೆ ಹೊಟ್ಟೆ ಹೋಗ್ತವೆ ಆಮೇಲೆ ಬೆಳಗ್ಗೆ ತಿಂತೀರ ಅಲ್ಲ ಅಮ್ಮ ಎಲ್ಲರೂ ಹೋಗ್ತೀವಿ ಎತ್ತಿನೊಳಗೆ ನೋಡ್ಕೊಳ್ಳೋಣ ಚಿಕ್ಕ ಸಾಲ ಬಂದ್ರೆ ಆಲ್ಟ್ರೇಷನ್ ಮಾಡಕ್ಕಾಗಲ್ಲ ಅವನು ಹೇಳಿದ ಅರ್ಥ ಆಯ್ತಾ ನಮ್ಮೂರ ಕರೆಂಟ್ ಇಂದ ಹಾಕೊಂಡು ಹೋಗ್ತಿದ್ರಮ್ಮ ಬೈಕ್ ಇಟ್ಕೊಂಡು ಎಲ್ಲ ಇದು ಆಧಾರ್ ಕಾರ್ಡು ವೆರಿಫಿಕೇಶನ್ ಬರ್ತೀವಿ ಎಲ್ಲ ಕಾರ್ಡುಗಳೆಲ್ಲ ಆಧಾರ್ ಕಾರ್ಡು ಆಧಾರ್ ಕಾರ್ಡು ರೇಷನ್ ಕಾರ್ಡು ಪಾನ್ ಕಾರ್ಡು ಸರ್ಟಿಫಿಕೇಟ್ ಇದು ಕ್ಯಾಶ್ ಸರ್ಟಿಫಿಕೇಟ್ ಲೈಟ್ ಬಿಲ್ ಒಟ್ಟಿನಾಗೆ ಎಲ್ಲ ತಂದೆ ಯಾಕೆ ಗೊತ್ತಪ್ಪ ಸಿದ್ದರಾಮಯ್ಯ ಕೊಡುವಾಗ ಅವ್ರನ್ನ ಆಟ ಆಡ್ಸಿರು ಇವಾಗ ಈ ನನ್ನ ಮಕ್ಳು ಕೊಡು ಅಂತ ಇವಾಗ ನೋಡು ಗೃಹಲಕ್ಷ್ಮಿಗೂ ತನಿಖೆ ಮಾಡ್ಬೇಕು ಸೀಟೆ ಏನ್ ಗೊತ್ತ ಒಂದಷ್ಟು ಸತ್ತೋಗ್ರಲ್ಲ ಸತ್ತೋಗಿದವ್ರು ಗೃಹಲಕ್ಷ್ಮಿ ಬತ್ತೈತಂತೆ ಅದಕ್ಕೆ ಇವಾಗೆಲ್ಲ ಹೊಸ್ತಾಗಿ ಸಿದ್ದು ಅಪ್ಡೇಟ್ ಅಲ್ಲೇ ಸತ್ತಾಗಿದ್ದಾರೆ ಕಾಕಕ್ಕೆ ಅವರು ಹಳ್ಳಿ ಕಡೆ ಪೋಸ್ಟ್ ತಂದು ಕೊಡ್ಬೇಕು ಹೋಗಿ ಬೆಟ್ಟಿಕ್ಬೇಕು ಪೋಸ್ಟ್ ಅಲ್ಲ ನಾವು ಎದುವಾಗಲ್ಲ ATM ಗೆ ಬರೋದು ATM ಗೆ ಎತ್ಕೊಂತೀವಿ ಅಲ್ಲ ಅಲ್ಲಿ ಎಲ್ಲರೂ ಬರ್ಕೊ ಬರೋದೇನೆ ನಾನ್ ಹೇಳ್ತಾ ಇರೋದು ಸತ್ತಾಗಿರೋ ತಾಳ್ತಾರೆ ಅಂತಾರಲ್ಲ ಹೆಂಗ್ ತಗೊಂತಾರೆ ಹೋಗಲ್ಲಿ ಹಳ್ಳಿ ಕಡೆ ಬೆಟ್ಟಿಕ್ಬೇಕು ಹೋಗಲ್ಲಿ ಪೋಸ್ಟ್ ಆಫೀಸ್ ಊರಮ್ಮಿ ಹೆಬ್ಬೆಟ್ಟಿಗೆ ತಗೊಂಬರೋದು ಪೋಸ್ಟ್ ಆಫೀಸ್ನಾಗೆ ಅಲ್ಲ ಹೆಬ್ಬೆಟ್ಟು ಪೋಸ್ಟ್ ಆಫೀಸ್ನಾಗೂ ಮಾಡ್ತಾರೆ ಪೋಸ್ಟ್ ಆಫೀಸ್ ಮಾಡಿಸ್ಕೊಂಡಿದ್ರಲ್ಲ ನನ್ನ ಅಕೌಂಟಿಗೆ ನಮ್ಮ ನಮ್ಮದಾಗ ಅದೇ ಹೇಳ್ತಾವೆ ಗೃಹಲಕ್ಷ್ಮಿ ಬಂದ್ರೆ ನನಗೇನೋ ಕೊಡ್ತೀಯ ನೀನು ಅಪ್ಡೇಟ್ ಮಾಡ್ಬೇಕಂತ ಮಾಡ್ಸ್ಕೊಂಡು ಇನ್ನ ಬಿಟ್ಟಿಲ್ಲ ಅಂಗನವಾಡಿ ಮೇಡಮ್ ಅವ್ರು ಬರೋದು ಅದಕ್ಕೆ ಟಿವಿದಾಗ ಹೇಳಿದಾರೆ ಅದೇ ಕಣಮಿ ಅಂಗನವಾಡಿ ಟೀಚರ್ಸ್ ಬಂದು ಗೃಹಲಕ್ಷ್ಮಿ ಬರ್ಕೊಳ್ತಾರೆ ಪಂಚಾಯತಿಯರು ಬಂದು ಓಟಿಗೆ ಬರ್ಕೊಂಡು ಹೋಗ್ತಾರೆ ಪಂಚಾಯತಿಯರು ಬೆಸ್ಕಾಂನವ್ರು ಬಂದು ಕರೆಂಟ್ ಪೇಪರ್ ಕೊಟ್ಟವ್ರೆ ಅದಕ್ಕೆ ತಿರುಗಿ ಬಂದು ಬರ್ಕೊಂಡು ಹೋಗೋದು ಓಟಿಂದು ನಿಮ್ದು ಐತಾ ಇಲ್ವ ಅಂತ ಕನ್ಫರ್ಮ್ ಮಾಡಿ ಹುಡುಗರಿಗೋಸ್ಕರ ಹೆಂಗೋ ಮಾಡ್ತಾರೆ ಕರೆಂಟ್ ಹೆಂಗ್ ಹೊಡಿಯಾಗಿ
ಯಾಕ ಪುಕ್ಸೇಟ ಅಂತೀರ ನೀವು. ನಮ್ಮ ಮನೆಗೆ ನಾವು ತಿಂಗ್ಳಿಗೆ 500-600 ಗ್ಯಾರಂಟಿ ಕಟ್ಟಿದೀವಿ. ಫ್ರೀ ಆಗಾಗ್ಲು ಅಷ್ಟೊಂದು ಮುಗಿಸಿದ್ದೀರಾ ಅದಕ್ಕೆ ಕೊಡ್ತೀರಾ? ಹೇಳಂಟಿ ನಾವು 200 ಲಾಸ್ಟ್ ಅಪ್ಪ. ನಾವು ಯಲ್ಲಾಪುರದಾಗ ಇರೋ ತಕ್ಕ 1 ರೂಪಾಯಿ ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಂಟಿ? ಜನ ಖಾತೆ ಕಟ್ಕೊಂಡೇನಾಗಬೇಕು ಲೈಟ್ ಉಳಿಯೋದು ಲೆಕ್ಕ ನೋಡಂಟಿ ಹೇಳದ ಒಬ್ಬರೇ. ಮತ್ತೆ ಯಾಕಮ್ಮ ಟ್ಯೂಷನ್ ಹುಡುಗರು 6 ಜನ ಬರಲ್ವೇ? ಟ್ಯೂಷನ್ ಹುಡುಗರು ಬಂದ್ರೆ ಅವರೆಲ್ಲ ಸ್ನಾನಕ್ಕೆ ಹೋಗ್ತಾರ, ಬಾತ್ರೂಮ್ಗೆ ಹೋಗ್ತಾರ. ಅಲ್ಲ ಸ್ನಾನಕ್ಕೂ ಬಾತ್ರೂಮ್ಗೆ ಹೋದ್ರೆ ಮಾತ್ರ ಲೈಟ್ ಉಳಿಯೋದು. ಇವಾಗ ಒಂದ್ ಸ್ನಾನ ಮಾಡೋದು ಲೈಟ್ ಹಾಕೊಂತಾರ. ನಮ್ಮನೆಗೆ ಯಾವಾಗ್ಲೂ ಹೋಗ್ತಾರೆ. ಹಂಗಂತ ಹೋಗ್ತಾರೆ ಬೆಳಗ್ಗೆ ರಾತ್ರಿ. ಎಳ್ಳುಗಣ್ಣೆ ನಾವು ಯಾರಾದ್ರೂ ಚೆಕ್ ಮಾಡ್ಸೋಣ ಸರ್. ಎಳ್ಳುಗಣ್ಣೆ ಆದ್ರೆ ಹಂಗೆ ಕಿಟಕಿ ತೆಗ್ದೇ ಇರ್ತೀನಿ. ಆದ್ರೂ ಲೈಟ್ ಹಾಕಿದ್ ಮತ್ತೆ ಯಾರು ಹೋಗಲ್ಲ. ದೂರಾಭ್ಯಾಸ ಮಾಡ್ಕೊಂಡಿದ್ವಿ ಆಕ್ಷನ್ ಮಾಡ್ಬೇಕಾ? ಏನು ಹುಲಿ ಹಿಡ್ಕೊಂಡ್ ಬಂದಿದ್ದೇನು? ಟಿವಿ ಹಾಕಲ್ಲ. ಇದು ಯಾವ ಟಿವಿ ಉರಿತಾನೆ ಇರ್ತದೆ, ಆಫ್ ಮಾಡೋದೇ ಇಲ್ಲ. ನಾನು ಟಿವಿ ಹಾಕ್ತೀನಿ. ನಮ್ದಿಂದ ಕರೆಂಟ್ ಬಿಲ್ ಕೊಟ್ಟಿಲ್ಲ, ಬಿಲ್ ಬರಲ್ಲಮ್ಮ ನಿಮ್ದು ಮೊಬೈಲಿಗೆ ಬರ್ತೈತೆ ಅಂತಾರೆ. ಮೊಬೈಲ್ಗೂ ಬಂದಿಲ್ಲ. ಇವಾಗ ಬಿಲ್ ಈ ತಿಂಗಳು ಬಿಲ್ ಎಲ್ಲ ಮೊಬೈಲ್ಗೆ ಅಲ್ಲ ನಮ್ಮವು ಹೊಸ ಬಿಟ್ಟಲ್ಲ ಅವೆಲ್ಲ ಮೊಬೈಲ್ಗಂತ ಬರೋದು. ನನ್ನ ಮಗಳಿಗೆ ಅದು ಬರಲ್ಲ. ನಮ್ಮ ಭೂಮಿ ಫಂಕ್ಷನ್ ನಿಮ್ ನಂಬರ್ ಕೊಟ್ಟಿದ್ರೆ ಬರ್ತೈತೆ. ಅವ್ರು ಹೋಗಲ್ಲ. ಊಟ ಮಾಡೋ ಸುಮ್ಮನೆ ಅಂತ ಇದೇನು ಬೆಳಗ್ಗೆ ಕಾಲ ಬಂದು ಆಮೇಲೆ ಜನ ಜಾಸ್ತಿ ಅದವ್ರು ಆಮೇಲೆ. ನಮ್ಮನೆ ಇದ್ದಿದ್ದು ಜನ ನಮ್ಮ ಯಾರನ್ನಪ್ಪ 9 ಜನ 10 ಜನ ಉಂಡೆನ ಈಗ ಅಚ್ಚುಕಟ್ಟಾಗಿ ಒಂದ್ ಕಡೆಗೆ ಇಟ್ ಮಾಡ್ಕೊಂಡು ಹಾಕು ಹಸಿ. ನಾನು ಹಂಗೂ ಅಚ್ಚುಕಟ್ಟಾಗಿ ಹಾಕಿದ್ದೆ. ಇಲ್ಲ ಮುಂದೆ ಯಾವ ಕಡೆ ನೋಡಿ ಇಲ್ಲಿ ಗೊತ್ತಿಲ್ವಾ ಇಲ್ಲಿ ಅವೇ ಟೆಕ್ನಿಕ್ ಗೊತ್ತಾಗ ಅಲ್ಲಿ ಕಣ್ಣು ಹೂರ್ಣ ಇಕ್ಕವಾಗ್ಲೂ ಅಷ್ಟೇ ಎತ್ತು ಅಡ್ಡ ಇರ್ತಕ್ಕ ಅಟ್ ಕಡೆ ಇಟ್ಕೊಂಡು ನೆಟ್ಗಿರೋ ಕಡೆ ಮುಗಿಸ್ತೀವಿ. ಕೈ ಮೇಲೆ ಇರುತ್ತೆ ಈಗ ಬದ್ದ ನನಗೆ ಉಂಟು. ಅದು ರೆಕ್ಕೆ ಮಾತ್ರ ಬಿದ್ದಿರ್ತವೆ, ಆಚೆ ಹುಳ ಮಾತ್ರ ಇರಲ್ಲ. ಇದು ಕಪ್ಪೆ ಮಾಡ್ಕೊಂಡು ಇನ್ನು ಆಯ್ತಂತೆ. ನಾನೇ ಹಾಕಂತ ಅಂತ ಇದು ಮಿಕ್ಸ್ ಮಾಡಬೇಡಿ ಸೈಡ್ ಊರಿ ತಗೋಬರಲ್ಲ ಇದು ಮಿಕ್ಸ್ ಮಾಡಬೇಡಿ ಸೈಡ್ ಇದೆಲ್ಲ ಇವಾಗ ಹೊಸ ಬೇರೆ ಕಚ್ಕಂತಾವ ಅದಕ್ಕೆ. ನಾವು ಹಸಿಟ್ಟು ಹಾಕಿದ್ರೆ ಹಂಗೆ ಇರ್ತದೆ. ಹಸಿಟ್ಟು ನೆನೆಯುತ್ತೆ. ಹಸಿಟ್ಟು ಅನ್ಕೋಬೇಕಲ್ಲ. ಇವಾಗ ಹಸಿರು ಹಂಗೆ ಬೇಡ ಸರಿ. ಬೇರೆ ಸಾಂಬಾರು ಹೌದಾ? ಈಗ ವಾಪಸ್ ಕೊಡ್ತೀಯಾ? ಈಗ ಹಾಕ್ತಾರ ನಮ್ದು ಚೆನ್ನಾಗಿಲ್ಲ. ಸಣ್ಣಗೈತಿ ನಾವು ಹಂಗೆ ರೂಢಿಯಾಗಿ ಹಿಂಗಿರ್ಬೇಕು ತುಡಿ. ನೋಡು ಎಷ್ಟು ಚೆನ್ನಾಗಿ ಗೊತ್ತಾಗಿದ್ದಾಗೆ. ನಾನು ಅವಾಗಲೇ ನೋಡಿದೆ ಅಂತ ತಕ್ಕನ ನಾವು ಹಂಗೆ ಇರಬೇಕು. ನಾನು ಅಬ್ಸರ್ವ್ ಮಾಡಿದ್ದೆ. ತುಂಬ ಯಾಕೆ ಸಾಕ್ತಿಲ್ಲ ಅಂತಿದ್ದೀನಿ. ಬಾಳೆ ನೀನು ತಿನ್ನಲ್ವಾ? ಅದು ಸ್ವಲ್ಪ ನೀರು ಹಿಡ್ಕೊಂಡು ಹಾಕ್ಕೊಡು. ನೀರು ಬೇಕೇನು ಸಾಕಾ?
ಇದು ರಸೀಟ್ ಜಾಸ್ತಿ ಇದ್ದಿದ್ದೇನೋ ಬಾಯಿಗೆ ಹೊತ್ತು ರಸಿಟ್ಟು ಮಳ್ ನನಗೆ ಸೂರ್ಯೊಳಗೆ ಎಲ್ಲ ಸಿಕ್ತಿಯ ಬಂದ ಇತ್ತಕಲ್ಲಿ ಮಳೆ ಐತ್ ನೋಡೋದು ಬಾಳೆ ಹಾಕ್ಬೇಕು ನೆಲ ಸಿಮೆಂಟ್ ಹೆಂಗೋಸಿತ್ತೆ ನೋಡ್ತೀನಿ ಗುಂಡ್ಗ ಗಣೇಶಂದು ಮೂಗು ಬಂದಿರ್ತದೆ ನಿಮ್ಗೆ ಇರ್ಬೇಕು ಹೆಂಗ ಒಟ್ಟು ಎಲ್ಲ ಹೆಂಗೋಸ್ರು ಹೊಟ್ಟೆಗೆ ಹೋಗೋದು ಹೊಟ್ಟೆಗೆ ಏನಾರ ಮಾಡಿದೆ ಬೈತಿದ್ವಿ ಗಣೇಶನ್ ಮಾಡೋದ ಅವ್ರ ಅಪ್ಪನ ಮಾಡ ಅಂದ್ರೆ ಗಣೇಶನ್ ಮಾಡಕತ್ತಿತ್ತ ಅವ್ರ ಅಪ್ಪನ ಅಂತ ಕ್ಲೀನ್ ಮಾಡ್ಬೋದು ನಿಕ್ಕಂಗಿರಲ್ಲ ಅಪ್ಪನಾಗ ಹೇಳೋದು ಗಣೇಶನ್ ಮಾಡಿದ್ರೆ ಅವ್ರ ಅಪ್ಪನ ಮಾಡ್ತೀರಾ ಏನೆಲ್ಲ ಬುದ್ಧಿ ಇದೆ ನಿಮ್ ತಲೆಗಿರ್ತದೆ ಗಣೇಶನ್ ಬಿಲಿ ಮಾಡಕತ್ತಿತ್ತ ಅಪ್ಪನ ಅಂತ ಬಿಲಿ ಮಾಡ್ಬೋದು ನೋಡೆ ನಂದು ಚೆನ್ನಾಗಿದೆ ನಾವು ಚೆನ್ನಾಗಿರೋ ತಗೊಂಡು ಚೆನ್ನಾಗಿ ಹೋಗ್ತದೆ ಈಗ ನಂಗೆ ಅಷ್ಟು ಮಾಡ್ಕೊಂಡೆ ಯಾಕೆ ನಾವು ಕ್ಲೀನಾಗಿ ಹಾಕಿದೀವಿ ಕಾಣ್ತಿ ಕೈಯಾಗ ಒಂಚೂರು ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ನೋಡು ಇಷ್ಟೇ ಕೈಗೆ ಒಂದ್ಸರಿ ಗೊತ್ತಿರೋ ತಗೊಂಡ್ಬಿಡ್ತೀನಿ ಅಲ್ಲೇ ಹಾಕಿಸ್ತೀನಿ ಏನೇ ನೀ ಬೇರೆ ಹಾಕಪ್ಪ ಸೈಡ್ ಇಕ್ಕಲ್ಲ ಅವನ್ನ ಹೆಂಗೆ ಅವ್ ಎತ್ಕೊಳಕ್ಕೆ ಇನ್ನೊಂದ್ಸರಿ ಹಸಿ ಅದನ್ನೇ ಇನ್ನೊಂದ್ಸರಿ ಹಸಿ ನನ್ನ ಚಂದನ ಮಗಳಂಗೆ ದಪ್ಪ ಒತ್ಕೊಂಡವಳು ಸಾವಿತ್ರ ಮಂತು ಒಳ್ಳೆ ಹುಡುಗಿ ನಮ್ಮ ಒಳ್ಳೆ ಹುಡುಗಿ ಅವ್ನು ಚೂರು ತೀಟೆ ಮಾಡಲ್ಲ ಕೊಣೆ ಅವಳು ಒಬ್ಬಳೆ ಅಲ್ಲಿ ಎಂತ ಚೆನ್ನಾಗಿ ಆಡ್ಕೊಂತ ಗೊತ್ತಾ ಸಾವಿತ್ರ ಮಂತು ಅದೇ ಒಂದು ಜಾತ್ರೆ ಬಂದಿದ್ದಾಗ ಕರ್ಗಡೆ ಮಾಡಿದ್ರಲ್ಲ ಚಟ್ನಿ ಮಾಡಿದ್ರಲ್ಲ ಅವಳು ಎತ್ಕೊಡೋದು ತೆಂಗಿಗೆ ಅದೇ ಸಿಕ್ಕಿರವ ಇಬ್ರು ಸೇರ್ಕೊಬೇಕು ಇವಾಗ ಅಮ್ಮ ಇವ್ರು ಸಣ್ಣಳಂತೂ ಅವಳು ಏನು ಕೊಡಲ್ಲ ಕಣಕ್ ಆಟ ಸಾಮಾನು ಒಂದು ಕೊಡಲ್ಲ ಅವಳು ತಿನ್ನೋದ್ ಮಾತ್ರ ಕೊಡ್ತಾಳೆ ಕೊಡ್ತಿದ್ದಂಗೆ ಅಕ್ಕಂಗೆ ಅಂತಾಳೆ ಆಟ ಸಾಮಾನು ಮಾತ್ರ ಕೊಡೋಳ ಒಳ್ಳೇದೇ ಫ್ರೆಂಡ್ಸ್ ಎಲ್ಲ ಕೊಡ್ಬೇಕು ತಿನ್ನೋದಾದ್ರೆ ಅಣ್ಣಂಗೆ ಅಕ್ಕಂಗೆ ಇವನಿಗೆ ಊತನ್ ಮಾಡ್ಬೇಡ್ವು ಊತನ್ ಮಾಡ್ಬೇಕ ಹಸಿಟ್ಟು ಕಮ್ಮಿ ಹಾಕು ಮಾಡ್ಕೆ ಎಣ್ಣೆ ಎಲ್ಲ ದೊಡ್ಡದೊಟ್ಟಿಗೆ ನೀನು ಊತನ್ ಮಾಡಿ ಮೇಕಪ್ ಜಾಸ್ತಿ ಮಾಡ್ಕೊಂಡು ನೀನ್ ಸೈಡ್ ಬರ ಸುಡ್ತ ತಿನ್ನ ಸಿಡ್ಕೊಂಡಿದ್ದು ಮನೆಗೆ ಬಂದಾಗ ಅವ್ರು ನೋಡಿದ್ದೀನಿ ಅದೇ ಮನೆ ನನಗಿನ್ನ ಚಿಕ್ಕದಾವಂತೆ ಅವನಿಗೆ
ಕೋಲ್ ಆಮೇಲೆ ಬೆಳಗ್ಗೆ ತಿಂತೀರ ಅದೇನ ಭಾನುವಾರ ಭಾನುವಾರ ಹೆಂಗೋ ತಿಂದೆ ತಿಂತಾರ ಅದಕ್ಕೆ ಬೀಳ್ತಾರೆ ಅಲ್ಲ ಅಮ್ಮ ಇಟ್ಟಿನ ಕರ್ಕೊಂಡು ಹೋಗುದಂತೆ ಎಲ್ಲರೂ ಹೋಗ್ತೀವಿ ಎತ್ತಿನೊಳಗೆ ಕಂಪ್ಲೀಟ್ ಆಯ್ತಾ ನನಗೆ ನೋಡಕ್ಕ ಕೆಲಸ ಎಂದು ಹೋಗಿವೆ ನಿನ್ನ ಹೋಗಿದ್ವಿ ಇನ್ನೊಂದ್ಸಲ ನೋಡ್ಕೊ ಬರತ್ವಿ ಹೋಗ್ಬಿಟ್ರೆ ಹೆಂಗೈತಿ ಅಂತ ಕಂಪ್ಲೀಟ್ ಆಗೈತಾ ಮೊನ್ನೆ ಏನು ಎತ್ತಿ ನೋಡಿ ಹೆಂಗೋ ನಮ್ಗೆ ಇದ್ದಷ್ಟು ನೋಡಕ್ ಹೋಗ್ತಿರೋದು ಅವಳು ಅದು ನಿಂತಿ ಅಂದಲ್ಲ ನಾನು ಎತ್ತಿನೊಳೆ ನೋಡಕ್ಕೆ కొంచెం ఉండని నాకు ಇನ್ನ ಆಯ್ತಾ ಬಿಡು ನಾನೇ ನಾನು ಎಂದು ಮಾಡಿಲ್ಲ ಮಾಡಿಲ್ಲ ಕರ್ಗಡೆ ಮಾಡೋದು ಪಕ್ಕದ ಕರ್ಗಡೆ ಬಂದು ಕೈ ಸಣ್ಣ ಸಣ್ಣ ಮಾಡಕ್ ತಗೋಬೇಡ ಹ್ಞೂ ಅದ್ರಾಗ ಎರಡಾಗ ತಗೋಬೇಕು ಬೇಬಿ ಅಂತ ಇಷ್ಟೊಂದು ಮಾತಾಡ್ತಿರ್ತಾನೆ ಹಪ್ಪಳ ಏನೋ ಸಾಕವ ನನಗೆ ಅಷ್ಟೊಂದಿಲ್ಲ ಮಾಲಿನ ಒಂದು 20 ಅಷ್ಟೇ ಇರ್ಬೇಕನ್ನ ಕಳಿಸ್ತೀನಿ ಬೇಕು ಇವ್ರು ಏನ್ ಮಾಡ್ತಾರೆ ಗೊತ್ತೇನಂಟಿ ನಾಳೆಗೆ ಹಪ್ಪಳ ತೆಲ್ಸಿರಿ ಒಂದು ಎರಡು ತೆಲ್ಸಕ್ಕಿಲ್ಲ ಹಪ್ಪಳದ ಬೇಸನ್ ತಿಳಿಸಿದೆ ಮುಂದೆ ಕಪ್ಪು ಬಿಡ್ತಾರಂತೆ ಎಲ್ಲ ಖಾಲಿ ಯಾರು ನಾಲ್ಕೈತಲ್ಲ ಹಂಗೆ ಅವರಿಗೆ ನಾನೆಲ್ಲ ಇಟ್ಟಿನ ಎಲ್ಲರೂ ಚಕ್ಲಿನೂ ಅಷ್ಟೇ ಒಂದೊಂದು ತಿನ್ನಲ್ಲ ನಮ್ಮ ಮನೆಗೆ ಇಟ್ಟವನ್ನ ಸಾಕಿಲ್ಲ ತಿಂತಾರೆ ನಾವನ್ನು ಇದ್ದಾನೆ ನಾನು ನಿಜವಾಗ್ಲೂ ಕರೆಕ್ಟಿ ಒಂದ್ಸರಿ ವಿಡಿಯೋ ಮಾಡ್ತೀನಿ ಆಂಟಿಗೆ ಗೊತ್ತಾಗ್ತಿಲ್ಲ ಸುಂದರ ದಪ್ಪ ಬಿಟ್ಟರೆ ಶಾಲೆ ದಪ್ಪ ಬಿಟ್ಟಿದ್ದೀರ ಈಗ ಹಚ್ತಿರ ಒಂಚೂರು ಚಿಕ್ಕದಸಿ ಅಲ್ಲ ಅವಾಗ ದೊಡ್ಡ ಇತ್ತು ದೊಡ್ಡದಾಗಿದ್ದು ತೆಳ್ಳಗಾಗ್ತದೆ ಎತ್ತೊಂದು ಹಪ್ಪೆ ಮುಗಿಸ್ಕೊಂತಾರೆ ಅವಳು ಬರೀ ಬೇಸಿಗೆ ದಸರಾನ ಇಲ್ಲ ನಾಳೆ ಇವತ್ತು ಕರ್ಕೋಬೇಕಾಯ್ತು ಹೋಗೋಕ್ಕಾಗಲಿಲ್ಲ ನಾಳೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೀವು ನಾಳೆ ಕರ್ಕೊಂಡ್ಬಂತಿರು ನಾಳೆ ಅಲ್ಲ ಅಲ್ಲೇ ನೋಡ್ಕೊಂಡು ಸ್ನಾನ ಅಂತ ಅನ್ಕೊಂಡಿದ್ದೀನಿ ಇವತ್ತು ಕರ್ಕೊಂಡಿಲ್ಲ ಸೋಮವಾರ ಬಿಟ್ಕೊಳ್ಬೋದಲ್ಲ ಯಾಕಲ್ಲ ಇಷ್ಟೊಂದು ಸಿಕ್ಕಿದ್ದೀವಿ ಈಗ ಕತ್ಕೊಂಡ್ರಿ ಯಾಕುದ ಬಣ್ಣ ಬಳಕಂಡಂಗೆ ಅಷ್ಟೊಂದು ಮೊದಲನೇ ಹಾಕೊಳ್ಳೋ ನಂದಿನಿ ಹಚ್ಕೊಂತಾರೆ ಒಂದು ಕೆಲಸ ಮಾಡಮೆ ನಮಸ್ತಿ ನೀವು ಅನಿವಾಸಿ ಅವನು ಈ ಕಡೆ ತಿರುಗಿಸ್ಕೊಳ್ಳೋಣ ಪೇಪರ್ ಊರಮ್ಮಿ ನಮ್ಮ ಮನೆ ತಕ್ಕನ ಕಚ್ಕೊಂತಾರೆ ಅಕ್ಕ ಜೋಕ್ ಮಾಡ್ತಾನೆ ಆಮೇಲೆ ಹಂಗೆ ಎಲ್ಲ ಹೋಗಿ ವಾಶ್ರೂಮ್ ಮಾಡಿ ಹೋಗ್ಬಿಟ್ಟು ಬಾಕ್ಲ ಹಾಕೊಂಡ್ಬಿಡೋದು ಎಷ್ಟೊಂದು ಸೇರ್ ಹಾಕಿದ್ದೇನೆ ಗಾಡಿ ನಾನು
ನೀವು ಬಂದಾಗ ಇನ್ನ ಪಿಂಗಿಸ್ಕೊಂಡು ಕೂತ್ಕೋಬೇಕಾಯ್ತು. ನಾನಿನ್ನ ಒಂದೊಂದು 5 ನಿಮಿಷ ಲೇಟ್ ಆಗಿದ್ರೆ ನಿಂತು ಹೊರಟೋಗ್ತಿದ್ದೆ. ಅದಕ್ಕೆ ಭೂಮಿ ಕರಿಯನ್ನು ಕರಿ ಪುಷ್ಪಕ ಅದಕ್ಕೆ ಆಂಟಿ ಸುಮ್ಮನಾಗೈತೆ ನಾವೇ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ಯಾ. ಎಲ್ಲ ಹತ್ರ ಬಂದ್ಮೇಲೆ ಕರಿಬೇಕು. ಅದೆಲ್ಲ ಮುಗಿಸ್ತೀವಿ, ಕಲ್ಸಿದ್ದಾದ್ಮೇಲೆ ಜಾಸ್ತಿ ಯುದ್ಧ ಮಾಡ್ತಿದ್ದೀವಿ. ಭೂಮಿ ಕೊಡು ಅರ್ಧನೇ ಸಾಕು. ನಾವು ಇವತ್ತೆಲ್ಲ ಹೋಮ್ವರ್ಕ್ ಮಾಡೋದು ಸರ್. ಅಷ್ಟೇ. ನಾಳೆಗೆ ಯಾರು ಎಲ್ಲ ನಾಳೆಗೆ ರಜೆ ಇರ್ತದಲ್ಲ, ಬೆಳಗ್ಗೆ ಬಂದಿಲ್ಲ ರಾತ್ರಿ. ಅವನಿಗೆ ಹೊಡಿ ಆಂಟಿ, ಅವ್ನು ಹೊಡಿಸ್ಕೊಂತಾನೆ. ಪೊಲೀಸ್ ಲಾಠಿ ಫೀಸ್ ಹೇಳ್ಕೊಡ್ತಾರೆ ಆಂಟಿ. ಟ್ಯೂಷನ್ ಮಾಡಿ ಸುಮ್ಮನೆ ಬರ್ತಾರೆ ಹೇಳ್ಕೊಡ್ತೈತೆ. ಬೇಜಾರು ಇವಾಗ ಬೇಜಾರು ಕಲಿತೈತೆ. ಫೀಸ್ ಕೊಟ್ಟು ಟ್ಯೂಷನ್ ಕರ್ಸ್ಕೊಂಡ್ರೆ ಮಂದೆ ಬರ್ತಾರೆ. ನಾನು ಆಂಟಿಗೆ ಅದನ್ನೇ ಹೇಳ್ತೀನಿ. ನಾನು ಅದನ್ನೇ ಆಂಟಿಗೆ ಹೇಳೋದು. ನಮ್ಮವ್ರಿಗೆ ಒಂದು 3-4 ಅದನ್ನೇ ಹೇಳ್ತಾ ಇದೀನಿ. ಬೇಕಾದ್ರೆ ದುಡ್ಡೇ ಕೊಡ್ತೀವಿ. ಸಮುದಾಯ ಭವನ ಭಜನೆ ಮನೆ ಮಾಡ್ಬೇಕಂತ ನೀವು ಇವಾಗ ಆಂಟಿಗೂ ಹಂಗೇನೆ ಪೆನ್ಷನ್ ಬರಲ್ಲ, ಏನು ಬರಲ್ಲ. ಹಿಂಗ್ ಓದಿದ್ರೆ ಬಿಟ್ಟು ಗೊತ್ತಾ ನಾವೇನು ಪ್ರೈವೇಟ್ ಇವಕ್ಕ ಇದಕ್ಕೆ ಓದ್ತಿದ್ದಾರೆ ಅಂತ ನಮ್ದು ಡಿಗ್ರಿ ಕ್ವಾಲಿಫಿಕೇಶನ್ 17 B.Ed TCS ಆ ಥರ ಏನು ಆಗಿಲ್ಲ. ಇವಾಗ ವರ್ಕ್ ಹೆವಿ ಅಂತ ಹೇಳ್ಬಿಟ್ಟು ಅವ್ರ ಟೀಚರ್ಸ್ ಅಂತ ಅಲ್ಲ ಇರ್ಲಿ. ಇವಾಗ ಆಂಟಿ ಖುಷಿ ಆಂಟಿ ಇಷ್ಟು ವರ್ಷ ಮಾಡಿ ಇನ್ನೊಂದು 5 ವರ್ಷ ಮಾಡಿದ್ರೆ ಏನು ಪೆನ್ಷನ್ ಬಂದ್ಬಿಡದ? ಕೊಡ್ತಾ ಇಲ್ಲ. ಇವಾಗ ಇತ್ತು ಅದಕ್ಕೆ ನೀತಿ ಸೇರ್ಕೊಂಡಿರೋರು ಪೆನ್ಷನ್ ಇಲ್ಲ. 50,000 ಕೊಡೋದು ಅಷ್ಟೇ. ಅಲ್ಲ ಇವ್ರಿಗೆ ಅಂತಲ್ಲ, ಅಂಗನವಾಡಿಯಲ್ಲ, ಈ ಯಾವ ಗೌರ್ಮೆಂಟ್ ಕೆಲಸದವ್ರು ಯಾರಿಗೂ ಬರಲ್ಲ. ಅದೆಷ್ಟೇ ಇಸ್ಬೇಕು ಅದಕ್ಕೆ ಇದು ಗೋಲ್ಡ್ ಪೆನ್ಷನ್ ಬರಲ್ಲ. ಇವಾಗ ಹಳಬ್ರಿಗೆ ಬರ್ತೈತೆ. ಹಳಬ್ರಿನವ್ರಿಗೆ ಇಲ್ಲಿ ತನಕ ರಿಟೈರ್ಡ್ ಆಗ್ತಾರಲ್ಲ ಅವ್ರಿಗೆಲ್ಲ ಬರ್ತೈತೆ. ಇಲ್ಲಿ ಬೀಚಕ್ ರಿಟೈರ್ಡ್ ಆಗ್ತಾರಲ್ಲ ಅವ್ರಿಗೆ ಯಾರಿಗೂ ಬರಲ್ಲ. ಅದೆಷ್ಟೇ ಫೀಸ್ ಸ್ಟಾಪ್ ಮಾಡೋದು. ಹಿಂದೆ ಅಪಾಯಿಂಟ್ ಆಗಿರೋದು ಬರ್ತೈತೆ. ಅದು ಐಸ್ವೇ ಬೀಚ್ ಅಪಾಯಿಂಟ್ ಆಗಿರೋದು ಯಾರಿಗೂ ಬರಲ್ಲ. ಒಟ್ಟಿಗೆ ಒಂದೇ ಸರಿ ದುಡ್ಡು ಕೊಟ್ಟು ಕಳಿಸ್ತಾರೆ. ಏನ್ ಬರ್ಬೇಕು ಅದೆಲ್ಲ ಒಟ್ಟಿಗೆ ಕೊಟ್ಬಿಡ್ತಾರೆ. ಇವಾಗ ನಮ್ಮ ಅವ್ರಿಗೆ ನೋಡಿ, ಅವಳಿಗೆ 45,000 ಸಂಬಳ ಬಂದೈತ ಮಗಳಿಗೆ. ಅವಳಿಗೆ ಒಂದು 35,000 ಪೆನ್ಷನ್ ಬಂದೈತಾ. ಅಯ್ಯಪ್ಪ ಇದ್ದಾಗ ಒಬ್ಬನಿಗೆ ಒಂದು 35,000 ಬರೋದು. ಅದ್ರಾಗ ಅರ್ಧ ಫಸ್ಟ್ ಸ್ಟಾರ್ಟಿಂಗ್ 22 ಇತ್ತು ನೋಡಮ್ಮಿ. ಬರೇ ಒಂದು 5-6 ವರ್ಷಕ್ಕೆ 35,000 ಹೋಗೈತಿ. ಇವ್ರಿಗೆಲ್ಲ ಹೆಂಗೆ ಹೆಚ್ಚು ಮಾಡ್ತಾರೆ, ಪೆನ್ಷನ್ ಅವ್ರಿಗೂ ಹಂಗೆ ಹೆಚ್ಚು ಮಾಡ್ತಾರಂತೆ. ಇದು ವರ್ಷಕ್ಕೊಂದ್ಸಲಿ ಸಂಬಳ ಹೆಚ್ಚು ಮಾಡ್ತಾರಲ್ಲ ಅವ್ರಿಗೆ. ಅವಳು ನನ್ ಬೇಡ ಕೆಲಸ ಅಂತೇಳಿ ಮಗಳು ಕೊಡ್ಸಿ. ಇವಾಗ ಅವಳ ಕೆಲಸ ತಗೊಂಡಿದ್ದೆ ಇನ್ನೊಂದು 7-8 ವರ್ಷ ಮಾಡ್ಬೇಕಾಗಿತ್ತು ಅಷ್ಟೇ. ಹುಡುಗರಾದ್ರೆ ಲೈಫ್ ಲಾಂಗ್ ಮಾಡ್ಕೊಂತಾರ ಅವರು. 30,000 ಪೆನ್ಷನ್ ಬರ್ತೈತಿ. 30,000 ಮಾನಸವಾಳ ಕೊಡ್ತೀನಿ. ಯಾಕೋ ಯಾವ್ದಾರಲ್ಲಿ ಮನೆತಾಗ ಬರೋವಾಗ ದಾರಿಗೊಂದು ಏನಾಯ್ತು ಅದನ್ನೇ ಹೇಳಿದ್ ಮಾನಸವಾಳ. ಅಪಾಯಿಂಟ್ ಆಗಿರುತ್ತೆ ಯಾರಿಗೂ ಬರಲ್ಲ. ಇವಾಗ ನೀಲಕ್ಕರ್ಗು ಇವಕ್ಕೆಲ್ಲ ಬರ್ತೈತೆ ಅವ್ರಿಗೆಲ್ಲ. ರಾಜಕ್ಕ ಹಿಂಗೂ ಬರ್ಬೋದಲ್ವೇ ನಕ್ಕ? ಅಲ್ಲ ಆಯ್ತಾ? ಅಲ್ಲ ಪೆನ್ಷನ್ ಬರ್ಬೋದೇನೋ. ಎಲ್ಲ ನಂಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಅಲ್ಲೇ ಆಲ್ಕೋಹಾಲ್ ಅಂದ್ರೆ ಏನಂದ್ರೆ ಹೋಗಿ ಮೇಸ್ಟ್ ಅಂತ ಹೇಳಿದ್ವಿ. ನಂಗೂ ಗೊತ್ತು ಆಲ್ಕೋಹಾಲ್ ಅಂದ್ರೆ ಸೆನ್ಸಾಗಿ ಹೇಳ್ತಾರಲ್ಲ.
ನಮ್ಮ ಮಿಸ್ಸಲ್ಲಿ ಮಾಡಿದ್ರು ಗಿಡಕ್ಕೆ ಆಲ್ಕೋಹಾಲಿಕ್ ಪೌಡ್ರನ್ನ ಖರ್ಚು ಓಡಾಡ್ತಾರೆ ಕಿಡ್ನಾಪ್ ಮಾಡೋರು